ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಈ ಒಂದು ಟ್ರೇಡ್ 1:12 ಇದೆ ರಿಸ್ಕ್ ರಿವಾರ್ಡ್ ರೇಷಿಯೋ. ಆಸ್ ಪರ್ ಸ್ಟ್ರಾಟಜಿ ಎಂಟ್ರಿ ಬಂದಿತ್ತು, ಸೊ ವೆಯ್ಟ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಈ ಒಂದು ಟ್ರೇಡ್ 2.5 hour ಆಗಿದೆ. 10:30ಗೆ ಟ್ರೇಡ್ ಮಾಡಿರೋದು, 1 o'clock ಎಕ್ಸಿಟ್ ಆಗಿದೆ ಈ ಒಂದು ಟ್ರೇಡ್. ಸೊ ಎಷ್ಟು ಪೇಷನ್ಸ್ ಆಗಿ ಕುತ್ಕೋಬೇಕು ಅಂತ ಒಂದ್ಸತಿ ನೋಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೈಕಾಲಜಿ 80% ಇರುತ್ತೆ, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಏನಿರುತ್ತೆ ಅದು ಜಸ್ಟ್ 20% ಇರೋದು. ಒಂದ್ಸತಿ ನೋಡಿ. ಸೊ ಆಸ್ ಪರ್ ಸ್ಟ್ರಾಟಜಿ ಎಂಟ್ರಿ ಬಂದಿತ್ತು, ಈಗ ನೀವು ನೋಡಿ. ಸೊ ಇದು ಕಂಟಿನ್ಯೂ ಆಗಿ ಗ್ರೀನ್ ಕಲರ್ ಕ್ಯಾಂಡಲ್ ಬರ್ತಿದೆ, ಆದ್ರೂ ಸಹ ನಾನು ಯಾವುದೇ ರೀತಿ ಮಾರ್ಕೆಟ್ಗೆ ಟೆಂಪ್ಟ್ ಆಗಿಲ್ಲ. ಸೊ ಸೇಲ್ ಲಿಮಿಟ್ ಆರ್ಡರ್ನ ನಾನು ಅಲ್ಲಿ ಹಾಕ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ, ಟಾರ್ಗೆಟ್ಗೆ ಹೋಗುತ್ತೆ ಅಂತ. ಸೊ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಈ ರೀತಿ ಇದ್ರೆ ನೀವೇನ್ ಮಾಡ್ತೀರಾ ಹೇಳಿ. ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ಟಾರ್ಗೆಟ್ ಬಂತು, ಇವಾಗ ರೆಡ್ ಕಲರ್ ಕ್ಯಾಂಡಲ್ ಬರ್ತಾ ಇದೆ. ಸೊ ಇವಾಗ ಸುಮಾರು ಜನರಿಗೆ ಇರೋ ಒಂದು ಎಮೋಷನ್ ಈಗ ಈ ರೀತಿ ಆಗ್ತಾ ಇರುತ್ತೆ. ಈಗ ನೋಡಿ, ರೆಡ್ ಕಲರ್ ಕ್ಯಾಂಡಲ್ ಬರುತ್ತೆ, ದಟ್ ಇಸ್ ಅ ಮಾರ್ಕೆಟ್ ಸೈಕಾಲಜಿ. ಸೊ ಮಾರ್ಕೆಟ್ ಸೆಂಟಿಮೆಂಟ್ ಆಗಿರುತ್ತೆ, ಕಂಟಿನ್ಯೂಸ್ ಆಗಿ ಗ್ರೀನು ಬರಲ್ಲ, ಕಂಟಿನ್ಯೂಸ್ ಆಗಿ ರೆಡ್ ಬರಲ್ಲ. ಸೊ ರೆಡ್ ಅಂಡ್ ಗ್ರೀನ್ ಕಾಮನ್, ಸೊ ಬರ್ತಾ ಇರುತ್ತೆ. ಆದ್ರೆ ನಮ್ಮ ಹತ್ರ ಏನಿರಬೇಕು, ಡಿಸಿಪ್ಲೈನ್ ಇರಬೇಕು, ಪೇಷನ್ಸ್ ಇರಬೇಕು. ನಾನು ಮಾಡಿರೋ ಒಂದು ಪ್ರಾಸೆಸ್ ಅಂಡ್ ಸ್ಟ್ರಾಟಜಿ ಪ್ರತಿಯೊಂದು ಪ್ರಾಪರ್ ಆಗಿದೆ. ಎಸ್ಟರ್ಡೇ ಸಹ ಸೇಮ್ ಸ್ಟ್ರಾಟಜಿನ ಯೂಸ್ ಮಾಡಿದೆ. ಎಸ್ಟರ್ಡೇ 1:5 ಬುಕ್ ಆಯ್ತು, ಇವತ್ತು ಸೇಮ್ ಸ್ಟ್ರಾಟಜಿ ಯೂಸ್ ಮಾಡಿದೆ. ನನ್ನ ಮಿನಿಮಮ್ ಟಾರ್ಗೆಟ್ ಬಂದು 1:3. 1:3 ಓಕೆ, ನಾನು ಬುಕ್ ಮಾಡಲ್ಲ, ಅದು ನಿಮಗೂ ಸಹ ಗೊತ್ತು. ನಾನು ಅಲ್ಟಿಮೇಟ್ ಟಾರ್ಗೆಟ್ ಬರೋ ತನಕ ವೆಯ್ಟ್ ಮಾಡಿದ್ದೀನಿ, ಬಿಕಾಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್. ಸೊ ಈ ಒಂದು ಟ್ರೇಡು ಆಲ್ಮೋಸ್ಟ್ ಟಾರ್ಗೆಟ್ ಬಂದು 100 ಪಾಯಿಂಟ್ಸ್ ಇರೋದು. 91 ಪಾಯಿಂಟ್ಸ್ ಏನೋ ಬಂದಿತ್ತು, ಜಸ್ಟ್ 10 ಪಾಯಿಂಟ್ಸ್ ಅವೇ ಟಾರ್ಗೆಟ್ಗೆ, ಆದ್ರೂ ಸಹ ನಾನು ಬುಕ್ ಮಾಡಿಲ್ಲ. ಸೊ ಹಾಗೆ ನೀವು ನೋಡಬಹುದು ಪ್ರೈಸ್ ಅನ್ನೋದು ಕೆಳಗಡೆ ಬೀಳ್ತಾ ಇದೆ. ಸೊ ಈಗ ನೋಡಿ, ಈ ಒಂದು ಕ್ಯಾಂಡಲ್ಸ್ ನಿಮಗೆ ಮೋರ್ ದೆನ್ 1 to 1.5 hour ಅಲ್ಲೇ ಇದೆ. ನೀವೇನ್ ಮಾಡ್ತೀರಿ ಹೇಳಿ. ಖಂಡಿತ ನಾನು ಹೇಳ್ತಾ ಇದ್ದೀನಿ ನೋಡಿ, 90% ಆಫ್ ಪೀಪಲ್ಸ್ ದೇ ವಿಲ್ ಎಕ್ಸಿಟ್ ದ ಟ್ರೇಡ್. ಸಾಕು ಪ್ರಾಫಿಟ್ ಬಂದಿರೋದು ಅಂತ. ಸೊ ಹಾಗಿರಬಾರ್ದು. ಅದು ಲಾಸ್ ಆದ್ರೂ ಆಗ್ಲಿ, ಪ್ರಾಫಿಟ್ ಆದ್ರೂ ಆಗ್ಲಿ, ನಾವು ಕೊನೆ ತನಕ ವೆಯ್ಟ್ ಮಾಡಬೇಕು. ನಾವು ಯಾಕೆ ಸ್ಟಾಕ್ ಮಾರ್ಕೆಟ್ಗೆ ಬಂದಿರೋದು, ದುಡ್ಡು ಮಾಡಬೇಕು ಅಂತಲ್ವಾ. ಸೊ ದುಡ್ಡು ಮಾಡಬೇಕು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಪ್ರೊಫೆಷನಲ್ ಬಿಸ್ನೆಸ್. ಆ ಒಂದು ಪ್ರೊಫೆಷನಲ್ ಬಿಸ್ನೆಸ್ ನ ಹಾಗೆ ನಾವು ಮೇಂಟೈನ್ ಮಾಡ್ಬೇಕು. ಈಗ ನೋಡಿ, ರೆಡ್ ಕಲರ್ ಕ್ಯಾಂಡಲ್ ಬಂತು, ಸುಮಾರು ಜನ ಇವಾಗ ಏನಾಗ್ತಾರೆ ಹೇಳಿ. ನೋಡಿ, ಇವಾಗ ಅಗೇನ್ ನಾನು ಸ್ಟಾಪ್ ಲಾಸ್ ನ ಫಿಕ್ಸ್ ಮಾಡಿದ್ದೀನಿ. ಸೊ ಸ್ಟಾಪ್ ಲಾಸ್ ನ ಫಿಕ್ಸ್ ಮಾಡಿದ್ದೀನಿ, ಕೊನೆಗೆ ಏನಾಯ್ತು, ಇದು ಬಂದು ಸ್ಟಾಪ್ ಲಾಸ್ ಹಿಟ್ ಆಯ್ತು. ಸೊ ಇದೇ ರೀತಿ ನಿಮ್ಗೂ ಸಹ ಹೇಳ್ಕೊಡ್ತೀವಿ. ಸೊ ಇದು ನನ್ನ ಟಾರ್ಗೆಟ್ಗೆ ಬಂದಿಲ್ಲ ಅಂತ ಅಲ್ಲ. ಸೊ ನಾಳೆನೂ ಸಹ ಸೇಮ್ ಸ್ಟ್ರಾಟಜಿ ಯೂಸ್ ಮಾಡ್ತೀನಿ, ಟಾರ್ಗೆಟ್ ನ ಬುಕ್ ಮಾಡ್ತೀನಿ. ದಟ್ ಇಸ್ ಮೈ ಕಾನ್ಫಿಡೆನ್ಸ್ ಅಂಡ್ ಡಿಸಿಪ್ಲೈನ್. ಸೊ ಹೀಗೆ ಇರೋದು ನಾನು. ಸೊ ನಿಮ್ಗೂ ಸಹ ಇಂಟ್ರೆಸ್ಟೆಡ್ ಆಗಿದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. 1 ವರ್ಷ ಇರುತ್ತೆ ಕ್ಲಾಸಸ್. ಥ್ಯಾಂಕ್ ಯು.